ಪರಿಸರವು ಪ್ರತಿಯೊಂದು ಜೀವರಾಶಿಗೂ ಅತ್ಯಂತ ಅಮೂಲ್ಯ. ಅದನ್ನು ರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಭಾರತೀಯರಾದ ನಮ್ಮೆಲ್ಲರ ಹೊಣೆ. ನಿಮ್ಮ ಪ್ರೀತಿಯ ರಶ್ಮಿ ಮಾಡುವ ನಮಸ್ಕಾರಗಳು. ನಮ್ಮ ಶಾಲೆಯಾದ ಶ್ರೀ ವಿದ್ಯಾನಿಕೇತನ ಇಂಗ್ಲಿಷ್ ಸ್ಕೂಲ್, ವಿದ್ಯಾನಗರ, ಟಿ ದಾಸರಳ್ಳಿ, ಬೆಂಗಳೂರು. ಇಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ತುಂಬ ವಿಭಿನ್ನವಾಗಿ ಆಚರಿಸಲಾಯಿತು. ಹಾಯ್ ಸರ್, ನನ್ನ ಹೆಸರು ರಮ್ಯಾ ಅಂತ ಹೇಳಿ. ನಾವು ವಿದ್ಯಾನಿಕೇತನ್ ಸ್ಕೂಲಿಂದ ಬಂದಿದ್ದೀವಿ. ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇರೋದ್ರಿಂದ ನಮ್ಮ ಸ್ಕೂಲ್ ಕಡೆಯಿಂದ ತುಳಸಿ ಗಿಡನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸರ್, ನಿಮ್ಗೆ ಏನು ಅನ್ಸುತ್ತೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬಗ್ಗೆ, ಪರಿಸರದ ಬಗ್ಗೆ ನಿಮ್ಗೆ ಏನು ಹೇಳಬೇಕು ಅನ್ಸುತ್ತೆ ಸರ್? ಪರಿಸರದ ಬಗ್ಗೆ ಸ್ವಚ್ಛವಾಗಿಡಬೇಕು, ಮತ್ತು ಗಿಡ ಮರಗಳನ್ನ ಬೆಳೆಸಬೇಕು. ಎಲ್ಲ ಇದೊಂದು ಒಳ್ಳೆ ಥರದ ಕೆಲಸ ಇದು ನೀವು ಮಾಡ್ತಾ ಇರೋದು. ಮಕ್ಕಳಿಂದ ಇದೇ ರೀತಿ ಮಾಡೋದು ಎಲ್ಲ ಸ್ಕೂಲ್ನವರು ಮಾಡೋದು ಭಾರಿ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಭಾರಿ ಒಳ್ಳೆಯದು ಈ ಕಾರ್ಯಕ್ರಮ ಮಾಡೋದು. ಸಂತೋಷ. ಥ್ಯಾಂಕ್ ಯು ಸರ್. ನಾವು ಶ್ರೀ ವಿದ್ಯಾನಿಕೇತನ್ ಇಂಗ್ಲಿಷ್ ಸ್ಕೂಲಿಂದ ಬಂದಿರೋದು. ಇವತ್ತು ವಿಶ್ವ ಪರಿಸರ ದಿನಾಚರಣೆನ ಆಚರಣೆ ಮಾಡ್ತಿದ್ದೀವಿ. ಅದ್ರ ಪ್ರಯುಕ್ತ ಇದು ತುಳಸಿ ಗಿಡ ಹಂಚ್ತಾ ಇದ್ದೀವಿ. ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ಏನಾದ್ರೂ ಒಂದೆರಡು ಮಾತು ಹೇಳ್ಬೇಕು ಪರಿಸರ ದಿನ. ನನಗೆ ಮಾತಾಡಕ್ಕಾಗಲ್ಲ, ಹೆಚ್ಚಿಗೆ ಆಪರೇಷನ್ ಆಗಿ, ಅದಕ್ಕಾಗಿ ದೇವ್ರು ಒಳ್ಳೇದ್ ಮಾಡ್ಲಿ. ಆದಷ್ಟು ಮುಂದೆ ಬರ್ಲಿ ಮಕ್ಕಳು. ನಾವು ಇದಕ್ ಬಗ್ಗೆ ಆನಂದವಾಗಿ ಸಂತೋಷ ಮಾಡಿ ಹೇಳ್ತಾ ಇದ್ವಿ. ಗಿಡ ಬೆಳೆಸೋದ್ರ ಬಗ್ಗೆ ಏನಾದ್ರು ಒಂದ್ ಮನುಷ್ಯ ಒಂದ್ ಗಿಡ ಬೆಳೆಸ್ಬೇಕ್ರಿ. ಅವನು 1000 ವರ್ಷ ಮರ ಆಗಿ ನೆರಳು ಗಾಳಿ ಬೆಳಕು ಕೊಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ. ನನಗೆ ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಅಂದ್ರೆ ಪರಿಸರ ಹೇಗ್ ಕಾಪಾಡಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಗಿಡಗಳ ಬೆಳೆಸ್ಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲ ಮಾಡಿದ್ರೆ ತುಂಬ ಒಳ್ಳೇದು, ಮಕ್ಳಿಗೂ ಒಳ್ಳೇದು, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಆಗಾಗ ಮಾಡಿದ್ರೆ ಮಕ್ಳಿಗೂ ಒಂದು ಸ್ವಲ್ಪ ಜ್ಞಾನ ಇದೆ ಬರುತ್ತೆ. ಅವಕ್ಕೂ ಮುಂದೆಗಡೆ ಈ ಥರ ಮಾಡಬೇಕು ಅನ್ನೋದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ವಿದ್ಯಾನಿಕೇತನ್ ಇಂಗ್ಲಿಷ್ ಸ್ಕೂಲಿಂದ ಬಂದಿದ್ದೀವಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ. ಆ ಪ್ರಯುಕ್ತ ಎಲ್ರಿಗೂ ತುಳಸಿ ಗಿಡವನ್ನು ಕೊಡ್ತಾ ಇದ್ದೀವಿ ಅಮ್ಮ. ಥ್ಯಾಂಕ್ ಯು. ನಿಮ್ಗೇನು ಅನ್ಸುತ್ತೆ ಅಮ್ಮ ಪರಿಸರ ದಿನಾಚರಣೆ ಬಗ್ಗೆ? ಇನ್ನೇನು ಅನ್ಸದಪ್ಪ, ಹುಡುಗರು ಓದಲಿ, ಚೆನ್ನಾಗಿರ್ಲಿ, ಅದೇ ನಾನು ಹೇಳೋದು. ನನಗೆ ಏನು ಇದು ಎನ್ವಿರಾನ್ಮೆಂಟ್ ಬಗ್ಗೆ ಗಿಡ ಬೆಳೆಸೋದು ಅದೆಲ್ಲ ಆ ಕಾಲದಲ್ಲಿ. ಈಗ ನನಗೇನಪ್ಪ ಗೊತ್ತು, ಎಲ್ಲ ಮರ್ತೋಗ್ತದೆ. ನನಗೂ ವಯಸ್ಸಾಯ್ತಲ್ಲ. ಗಿಡ ಬಳಸೋದೇ ಒಳ್ಳೇದೆ. ಎಲ್ಲ ಈಗೆಲ್ಲ ಕಡ್ದಾಕ್ತಾರಲ್ಲ, ಅದಕ್ಕೇನು ಮಾಡೋದು? ಇರೋದಲ್ಲ, ನೆಲಲೇ ಇಲ್ಲ. ಎಲ್ಲ ರೋಡಲ್ಲಿ ಬಿಸಿಲಿಗೆ ಹೋಗ್ಬೇಕು. ಇನ್ನೇನು ಮಾಡೋದು? ನೀವು ಬೆಳೆಸಿ ಚೆನ್ನಾಗಿರಿ, ಚೆನ್ನಾಗಿ ನನ್ನ ಆಶೀರ್ವಾದ ಯಾವಾಗಲೂ ನನ್ನ ಮಕ್ಳಿಗೆ ಇರ್ತದಪ್ಪ. ಎಲ್ಲ ಚೆನ್ನಾಗಿ ಓದಿಯಪ್ಪ, ಅಷ್ಟೇ. ಚೆನ್ನಾಗಿದೆ, ಒಳ್ಳೆ ಎಜುಕೇಶನ್ ಇದೆ, ಮತ್ತೆ ಇಂಪ್ರೂವ್ ಆಗಿದ್ದಾರೆ ನನ್ನ ಮಕ್ಕಳು. ಅವಾರ್ಡ್ ಬಂದಿದೆ ನನ್ನ ಮಗಳಿಗೆ, ಡಿಸಿಪ್ಲಿನ್ ಅವಾರ್ಡ್. ಮಗನೂ ಇಂಪ್ರೂವ್ ಆಗಿದೆ. 89% ಬಂದಿದೆ. ನಾನು 5th ಸ್ಟ್ಯಾಂಡರ್ಡ್ ಆಗಿದೆ. ಬಹಳ ಖುಷಿ ಆಗಿದೆ. ನನ್ಗೇನ್ ಪ್ರಾಬ್ಲಮ್ ಏನಿಲ್ಲ. ಹೇಳಿ ಮ್ಯಾಮ್, ನಿಮ್ಗೆ ನಮ್ಮ ಸ್ಕೂಲ್ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ಗೊತ್ತಿದೆ ಮೇಡಮ್. ಹೇಗಿದೆ ನಮ್ಮ ಎಜುಕೇಶನ್? ಹೇಗಿದೆ ನಮ್ಮ ಸ್ಕೂಲ್? ಹೇಗಿದೆ ನಮ್ಮ ಎಜುಕೇಶನ್ ಬಗ್ಗೆ ಹೇಳಿ. ನನ್ನ ಮಗನೂ ಅಲ್ಲೇ ಓದ್ತಾ ಇರೋದು. ಅವನ ಹೆಸರು ಮ್ಯಾಮ್ ದುಷ್ಯಂತ್, ಸೆಕೆಂಡ್ ಸ್ಟ್ಯಾಂಡರ್ಡು. ತುಂಬ ಒಳ್ಳೆ ಟೀಚಿಂಗ್ ಇದೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಎಲ್ಲ ಕಡೆ ವಿಚಾರಿಸಿದ ಮೇಲೆ ನಮ್ಗೆ ಅದೇ ಬೆಸ್ಟ್ ಅನಿಸಿದ್ದು. ಹಂಗಾಗಿ ನಾವು ಅಲ್ಲೇ ಹಾಕಿರೋದು. ಪವಿತ್ರ ಅವರು ತುಂಬಾ ಚೆನ್ನಾಗಿ ನಮ್ಮ ಸ್ಕೂಲ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ವಿ ವಿಶ್ ಎಲ್ರಿಗೂ ನಮ್ಮ ಸ್ಕೂಲ್ ಬಗ್ಗೆ ಗೊತ್ತಾಗಿ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗಿ ಆ್ಯಂಡ್ ನಮ್ಮ ಎಜುಕೇಷನ್ ಪವರ್ನ ಇನ್ನೂ ಮುಂದಕ್ಕೆ ತಗೊಂಡೋಗೋಣ ಅಂತ ಐ ವಿಶ್ ಎವ್ರಿ ಪೇರೆಂಟ್ಸಿಗೆ ನಮಗೆ ಗೊತ್ತಾಗಲಿ ಎಲ್ಲ ನಮ್ಮ ಸ್ಕೂಲು ಬೆಸ್ಟ್ ಇದೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಪ್ರೋಗ್ರಾಮ್ಸ್ ಮಾಡೋದ್ರಿಂದ ಏನೇನು ಅನುಕೂಲ? ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ. ಐ ಥಿಂಕ್ ಎಜುಕೇಶನ್ ಎಷ್ಟು, ಸೊ ಇದು ಅಷ್ಟೇ ಮುಖ್ಯ.
ತುಂಬ ಹೆಲ್ಪಿಂಗ್ ಕೆಲಸ ಮಾಡ್ತಿದ್ರು. ಮೇಡಮ್ ಏನಂದರೆ ನಾವು ಸ್ವಲ್ಪ ಎಜುಕೇಷನ್ ಮಾಡಿದ ಮೇಲೆ ಎಲ್ಲ ಮರ್ತ್ಬಿಡ್ತೀವಿ. ಬಟ್ ಇದನ್ನು ನಾವು ಕಂಪಲ್ಸರಿ ಕಲ್ತ್ಕೊಂಡ್ರೆ ನಮ್ಗೆ ಹೆಲ್ಪಿಗೆ ಇದು ಅಷ್ಟೇ ಮುಖ್ಯ. ಓಕೆ. So why are we here? What does that mean? So Environment Day means not that okay today we will plant something and something will happen. Environment Day is for us to remember that we are living in this environment and we have to protect it. So we have to protect the trees, we have to protect the water, we cannot waste water, we cannot cut the trees, or we cannot pollute, isn't it? Yes? So, I thank all my dear children and teachers. Words are few, but feelings are limitless to express our gratitude towards your effort. I am very grateful to everyone. Thank you, Universe.